ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೆ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಾಮಾನ್ಯವಾಗಿ ಅನೇಕ ಮಹಿಳೆಯರಿಗೆ ಋತುಚಕ್ರಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿರ್ತವೆ. ಕೆಲವರಿಗೆ ಸ್ವಲ್ಪ ರಕ್ತಸ್ರಾವವಾದರೆ ಇನ್ನು ಕೆಲವರಿಗೆ ಹೆಚ್ಚು ರಕ್ತಸ್ರಾವ, ಇನ್ನು ಕೆಲವರಿಗೆ 3 ದಿನ ಮಾತ್ರ ಋತುಚಕ್ರ ಇದ್ದರೆ ಮತ್ತೆ ಕೆಲವರಿಗೆ 5 ದಿನ ಇರುತ್ತೆ. ಬಹಳಷ್ಟು ಮಹಿಳೆಯರಿಗೆ ಋತುಚಕ್ರವು ಪ್ರತಿ ತಿಂಗಳು ಸರಿಯಾಗಿ ಆಗೋದೇ ಇಲ್ಲ. ಅದೇ ರೀತಿ ಕಳೆದ ತಿಂಗಳು 1 ತಾರೀಕಿಗೆ ಋತುಸ್ರಾವವಾದರೆ ಈ ತಿಂಗಳು ಬೇರೆಯೇ ತಾರೀಕಿಗೆ ಋತುಸ್ರಾವವಾಗುತ್ತದೆ. ಹಾಗಾಗಿ ನಿಗದಿತವಾಗಿ ಇದೇ ತಾರೀಕಿಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅನಿಯಮಿತ ಮುಟ್ಟೆಂದರೆ ಸರಿಯಾಗಿ ಋತುಸ್ರಾವವಾಗದಿರುವುದು ಅಥವಾ ತಿಂಗಳಿಗೆ 2 ಬಾರಿ ಋತುಸ್ರಾವವಾಗುವಂಥದ್ದು, ಹೆಚ್ಚು ಬ್ಲೀಡಿಂಗ್ ಆಗುವಂಥದ್ದು ಆ ಒಂದು ಸಂದರ್ಭದಲ್ಲಿ, ಅಥವಾ ಕಡಿಮೆ ರಕ್ತಸ್ರಾವವಾಗುವಂಥದ್ದು. ಈ ರೀತಿಯ ಬದಲಾವಣೆಗಳು ನಿಮ್ಮ ಪೀರಿಯಡ್ ಸಮಯದಲ್ಲಿ ಆಗುವಂಥದ್ದು. ಕೆಲವೊಮ್ಮೆ ಋತುಸ್ರಾವದಲ್ಲಿನ ಬದಲಾವಣೆಗಳು ಹಾನಿಕಾರಕ ಫಲಿತಾಂಶವನ್ನು ತೋರುವುದಿಲ್ಲ. ಆದರೆ ನೀವು ಹೆಚ್ಚಾಗಿ ಈ ಸಮಸ್ಯೆಯನ್ನು ಹೊಂದಿದರೆ ಅದು ನಿಮ್ಮ ದೇಹದಲ್ಲಿ ಕಬ್ಬಿಣದ ಕೊರತೆಯಿಂದಾಗಿ ರಕ್ತಹೀನತೆಯ ಸಂಕೇತವಾಗಿರ್ಬೋದು. ಇದಲ್ಲದೆ ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ಬೋದು, ಅಥವಾ ಆಸ್ಟಿಯೋಪೋರೋಸಿಸ್ನಂತಹ ಸಮಸ್ಯೆಗಳು, ಹೃದಯದ ರಕ್ತನಾಳದ ಕಾಯಿಲೆ, ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ಅಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇವಾಗ ಒಂದು ವೇಳೆ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೆ ಅಥವಾ ನಿಮಗೆ ಆ ರೀತಿಯ ಸಮಸ್ಯೆ ಕಾಣಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಯಾವೆಲ್ಲ ಸಿಂಪ್ಟಮ್ಸ್ಗಳು ಪ್ರಮುಖವಾಗಿ ಕಾಣಿಸ್ಕೊಳ್ತವೆ ಅಂತ ಹೇಳಿದರೆ, ನಿಮಗೆ ಪೀರಿಯಡ್ ಆಗುವಂಥ ಸಂದರ್ಭದಲ್ಲಿ ತುಂಬಾ ಪೇಯ್ನ್ಫುಲ್ ಆಗಿರುತ್ತೆ ಅಥವಾ ತುಂಬ ಸೆಳೆತ ಇರುತ್ತೆ. ಸೊಂಟದ ಸುತ್ತಮುತ್ತ ವಿಪರೀತ ಸೆಳೆತ ಕಾಣಿಸ್ಕೊಳ್ಳುತ್ತೆ. ಈ ರೀತಿ ಸೆಳೆತ ತುಂಬ ಪೇಯ್ನ್ಫುಲ್ ಆಗಿರೋದ್ರಿಂದ ನಿಮಗೆ ದಿನನಿತ್ಯದ ಕೆಲಸ ಮಾಡಲಿಕ್ಕೂ ಅಥವಾ ಆಫೀಸ್ನ ಕೆಲಸ ಹೋಗಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಮತ್ತು ಕೆಲವರಿಗೆ ಬ್ಲೀಡಿಂಗ್ನ ಡ್ಯೂರೇಷನ್ ಅಬ್ನಾರ್ಮಲ್ ಆಗಿರುತ್ತೆ. ಅಂದರೆ ಇವಾಗ ಇಂತಿಷ್ಟೇ ದಿನ ಬ್ಲೀಡಿಂಗ್ ಆಗಬೇಕು ಅಂತ ಇರುತ್ತೆ. ಆ ರೀತಿ ನಿಮಗೆ ಬ್ಲೀಡಿಂಗ್ ಆಗದೇ ಇರುವಂಥದ್ದು, ಕೆಲವರಿಗೆ 1 ದಿನ ಬ್ಲೀಡಿಂಗ್ ಆಗುವಂಥದ್ದು ಅಥವಾ 2 ದಿನ ಬ್ಲೀಡಿಂಗ್ ಆಗುವಂಥದ್ದು, ಕರೆಕ್ಟಾಗಿ ಅದು 7 ದಿನ 1 ವಾರ ಬ್ಲೀಡಿಂಗ್ ಆಗುವಂಥದ್ದು ನಾರ್ಮಲ್ ಆಗಿರುತ್ತೆ. ಆ ರೀತಿ ಬ್ಲೀಡಿಂಗ್ ಆಗದೇ ಕೆಲವರಿಗೆ 1 ದಿನವೇ ಬ್ಲೀಡಿಂಗ್ ಆಗಿ ಸ್ಟಾಪ್ ಆಗುವಂಥದ್ದು, ಮತ್ತು ಕೆಲವರಿಗೆ 2 ದಿನ ಬ್ಲೀಡಿಂಗ್ ಆಗುವಂಥದ್ದು, ಈ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಮತ್ತು ಕೆಲವರಿಗೆ ಬ್ಲೀಡಿಂಗ್ ಆಗುವಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕ್ಲಾಟ್ಸ್ಗಳು ಹೋಗುವಂಥದ್ದು, ಸಣ್ಣ ಪುಟ್ಟ ಕ್ಲಾಟ್ಸ್ಗಳು ಹೋಗುವಂಥದ್ದು ಅದು ನಾರ್ಮಲ್ ಆಗಿರುವಂಥದ್ದು. ದೊಡ್ಡ ದೊಡ್ಡ ಕ್ಲಾಟ್ಸ್ಗಳು ಹೋದರೆ ಅದು ಅಬ್ನಾರ್ಮಲ್ ಆಗಿರುವಂಥದ್ದು. ಈ ರೀತಿಯ ಕ್ಲಾಟ್ಸ್ ನಿಮ್ಮ ಪೀರಿಯಡ್ ಸಮಯದಲ್ಲಿ ಹೋಗ್ತಾ ಇದ್ದರೆ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ನೀವು. ಮತ್ತು ಕೆಲವರಿಗೆ ಜಾಸ್ತಿ ದಿನ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗುವಂಥದ್ದು, ಮೋರ್ ದೆನ್ 7 ಡೇಸ್, ಲೈಕ್ 8 ಡೇಸ್ ಆಗ್ಬೋದು, 10 ಡೇಸ್ ಆಗ್ಬೋದು. ಮತ್ತು ಕೆಲವರಿಗೆ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗ್ತಾನೆ ಇರುವಂಥದ್ದು, ಸ್ಪಾಟಿಂಗ್ ಥರ ಹೋಗ್ತಾ ಇರ್ಬೋದು. ಮತ್ತು ಕೆಲವರಿಗೆ ಈಗ 1 ತಿಂಗಳಲ್ಲಿ 2 ಸಾರಿ ಬ್ಲೀಡಿಂಗ್ ಆಗುವಂಥದ್ದು, ಅಂದರೆ ಪೀರಿಯಡ್ ಆಗುವಂಥದ್ದು. ಈ ರೀತಿಯ ಸಮಸ್ಯೆ ಅಥವಾ ಈ ರೀತಿಯ ಲಕ್ಷಣಗಳು ಕೂಡ ಒಂದು ವೇಳೆ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೆ ಕಾಣಿಸ್ಕೊಳ್ಳುತ್ತೆ. ನಾನು ಮೊದಲೇ ತಿಳಿಸಿದ ಹಾಗೆ ನಿಮಗೆ ಆ ಒಂದು ಪೀರಿಯಡ್ ಸಮಯದಲ್ಲಿ ವಿಪರೀತ ನೋವು ಕಾಣಿಸ್ಕೊಳ್ಳುವಂಥದ್ದು, ಇನ್ನು ಕೆಲವರಿಗೆ ಹೆವಿಯಾಗಿ ಪೀರಿಯಡ್ ಸಮಯದಲ್ಲಿ ಬ್ಲೀಡಿಂಗ್ ಜಾಸ್ತಿ ಹೋದರೆ ಮತ್ತು ಕೆಲವರಿಗೆ ಲೈಟಾಗಿ ಬ್ಲೀಡಿಂಗ್ ಹೋಗುವಂಥದ್ದು. 1 ತಿಂಗಳಿಗೆ ನಿಮಗೆ ಬ್ಲೀಡಿಂಗ್ ಆಗದೇ ಇರ್ಬೋದು, ನಿಮ್ಮ ಪೀರಿಯಡ್ ತಿಂಗಳಿಗೆ ಸ್ಕಿಪ್ ಆಗ್ತಾನೆ, ಈ ರೀತಿ ನಿಮಗೆ ಸಮಸ್ಯೆ ಕಾಣಿಸ್ಕೊಳ್ಬೋದು. ಈ ತಿಂಗಳಲ್ಲಿ ನಿಮಗೆ ಪೀರಿಯಡ್ ಆಗದೇ ಇರುವಂಥದ್ದು, ಆ ಒಂದು ಸಂದರ್ಭದಲ್ಲಿ ನಿಮಗೆ ವಿಪರೀತ ತಲೆನೋವು ಕೂಡ ಕಾಣಿಸ್ಕೊಳ್ಬೋದು. ಮತ್ತು ಕೆಲವರಿಗೆ ಬ್ರೆಸ್ಟಲ್ಲೂ ಕೂಡ ಚೇಂಜಸ್ ಕಾಣಿಸ್ಕೊಳ್ಬೋದು, ನಿಮ್ಮ ಮೂಡಲ್ಲೂ ಕೂಡ ವೇರಿಯೇಷನ್ ಕಾಣಿಸ್ಕೊಳ್ಬೋದು. ಒಂದು ಸಮಯದಲ್ಲಿ ನೀವು ತುಂಬ ಹ್ಯಾಪಿಯಾಗಿದ್ದರೆ ಇನ್ನೊಂದು ಸಮಯದಲ್ಲಿ ನಿಮಗೆ ತುಂಬಾ ಕೋಪ ಬರುವಂಥದ್ದು, ಈ ರೀತಿಯ ಸಮಸ್ಯೆಗಳು ಕೂಡ ನಿಮಗೆ ಒಂದು ವೇಳೆ ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೆ ಕಾಣಿಸ್ಕೊಳ್ಬೋದು.
ಅನ್ವಾಂಟೆಡ್ ಹೇರ್ ಗ್ರೋತ್ ಆಗ್ಬೋದು, ಮತ್ತು ಕೆಲವರಿಗೆ ಸಡನ್ನಾಗಿ ಬಾಡಿ ವೆಯ್ಟ್ ಲಾಸ್ ಆಗ್ಬೋದು, ಅಥವಾ ಮತ್ತು ಕೆಲವರಿಗೆ ವೆಯ್ಟ್ ಗೇನ್ ಆಗ್ಬೋದು. ಈ ರೀತಿಯ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಬೋದು. ಮತ್ತು ಕೆಲವರಿಗೆ ಖಿನ್ನತೆಗೂ ಕೂಡ ಜಾರ್ಬೋದು. ನಾಸಿಯಾ, ವಾಕರಿಕೆಯ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬೋದು. ಸುಸ್ತು ಕಾಣಿಸಿಕೊಳ್ಳುವಂಥದ್ದು, ತಲೆ ಕೂದಲು ತುಂಬಾ ಉದುರುವಂಥದ್ದು, ಅದರ ಜೊತೆಗೆ ತಲೆ ಕೂದಲು ತುಂಬ ತೆಳುವಾಗುವಂಥದ್ದು, ಮತ್ತು ಕೆಲವರಿಗೆ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು, ಬಂಜೆತನದ ಸಮಸ್ಯೆ ಕೂಡ ಕಾಣಿಸ್ಕೊಳ್ಬೋದು. ಮುಖದ ಮೇಲೆ ತುಂಬ ಮೊಡವೆಗಳ ಸಮಸ್ಯೆ ಕಾಣಿಸ್ಕೊಳ್ಬೋದು. ಅದರ ಜೊತೆಗೆ ನೀವು ಒಂದು ವೇಳೆ ಡಾಕ್ಟರ್ ಹತ್ರ ಹೋದಾಗ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ನಿಮ್ಮ ಟೆಸ್ಟೋಸ್ಟೆರಾನ್ ಲೆವೆಲ್ ಹೈ ಇರ್ಬೋದು. ಇನ್ಸುಲಿನ್ ರೆಸಿಸ್ಟೆನ್ಸ್ನ ಸಮಸ್ಯೆ ಕಾಣಿಸ್ಕೊಳ್ಬೋದು. ಒಂದು ವೇಳೆ ಸ್ಕ್ಯಾನ್ ಮಾಡಿದರೆ ನಿಮ್ಮ ಅಂಡಾಶಯದಲ್ಲಿ ನೀರಿನ ಗುಳ್ಳೆ ಅಥವಾ ಸಿಸ್ಟ್ಗಳ ರೀತಿಯಲ್ಲಿ ಕಾಣಿಸ್ಕೊಳ್ಬೋದು. ಮತ್ತು ಕೆಲವರಿಗೆ ಇಂಟರ್ಕೋರ್ಸ್ ಮಾಡಿದ ನಂತರನೂ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಈ ರೀತಿಯ ಲಕ್ಷಣಗಳು ಕೂಡ ನಿಮಗೆ ಒಂದು ವೇಳೆ ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೆ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ರೀತಿಯ ಲಕ್ಷಣಗಳು ಒಂದು ವೇಳೆ ಕಂಡು ಬಂದರೆ ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿ ಯಾವ ಕಾರಣಕ್ಕೋಸ್ಕರ ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಹೇಳಿ ಒಮ್ಮೆ ಟೆಸ್ಟ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ಕೆಲವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಬೋದು, ಮತ್ತು ಕೆಲವರಿಗೆ ದೊಡ್ಡ ರೀತಿಯ ಸಮಸ್ಯೆಗಳು ಕೂಡ ಮುಂದೆ ಕಾಣಿಸ್ಕೊಳ್ಬೋದು. ಸೊ ಹಾಗಾಗಿ ಯಾವಾಗ ನಿಮಗೆ ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತವೆ ಆದಷ್ಟು ಬೇಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿ ಮುಂದೆ ಆಗುವಂತಹ ದೊಡ್ಡ ರೀತಿಯ ಸಮಸ್ಯೆಗಳನ್ನು ನೀವು ತಡೆಗಟ್ಟಬಹುದು. ಇದರ ಜೊತೆಗೆ ನೀವು ಪೌಷ್ಟಿಕಾಂಶ ಭರಿತ ಆಹಾರ, ಸಮತೋಲಿತ ವ್ಯಾಯಾಮದೊಂದಿಗೆ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವುದು ಒಳ್ಳೆಯದು. ಅನಿಯಮಿತ ಮುಟ್ಟಿನ ಸಮಸ್ಯೆ ಇರುವ ಮಹಿಳೆಯರು ಕೆಲವೊಂದು ಹಣ್ಣುಗಳನ್ನು ತಿನ್ಬೋದು. ಅದು ಯಾವುದಂತ ಹೇಳಿದರೆ ಬಾಳೆಹಣ್ಣು, ನೆಲ್ಲಿಕಾಯಿ ಇರ್ಬೋದು, ಅನಾನಸ್, ದಾಳಿಂಬೆ, ಕಿತ್ತಳೆ ಹಣ್ಣು, ಈ ಹಣ್ಣುಗಳನ್ನು ನೀವು ತಿನ್ಬೋದು. ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂತಹ ಲಕ್ಷಣಗಳು ಒಂದು ವೇಳೆ ಕಂಡು ಬಂದರೆ ನೀವು ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಕೆಲವರಿಗೆ ಒಂದು ವೇಳೆ ಇವಾಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದರೆ ಇರ್ರೆಗ್ಯುಲರ್ ಪೀರಿಯಡ್ ಇದ್ದು ಅವರು ಒಂದು ವೇಳೆ ಟ್ರೈ ಮಾಡಿದರೆ ಅವರಿಗೆ ಸಮಸ್ಯೆ ಆಗ್ಬೋದು. ಕರೆಕ್ಟಾಗಿ ಅವರಿಗೆ ಆ ಒಂದು ಪ್ರೆಗ್ನೆನ್ಸಿಯ ಪಾಸಿಟಿವ್ ರಿಸಲ್ಟ್ ಸಿಗದೇ ಇರ್ಬೋದು, ಅಥವಾ ಅವರಿಗೆ ಯಾವಾಗ ಅಂಡೋತ್ಪತ್ತಿ ಅಂದರೆ ಓಲೇಷನ್ ಆಗುತ್ತೆ ಅಂತ ಹೇಳಿ ಕಂಡಿಡಿದು ಕಾಂಟ್ಯಾಕ್ಟ್ ಇಟ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು. ಮತ್ತು ಕೆಲವರಿಗೆ ಈ ರೀತಿಯ ಇರ್ರೆಗ್ಯುಲರ್ ಪೀರಿಯಡ್ ಇರೋದರಿಂದ ಬಂಜೆತನದ ಸಮಸ್ಯೆ ಕೂಡ ಕಾಣಿಸ್ಕೊಳ್ಬೋದು. ಸೊ ಹಾಗಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿದಾಗ ನಿಮಗೆ ಒಂದು ವೇಳೆ ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೆ ಯಾವ ರೀತಿ ಇರಬೇಕು, ಯಾವ ರೀತಿ ಟ್ರೀಟ್ಮೆಂಟನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಅವ್ರು ನಿಮಗೆ ತಿಳಿಸ್ತಾರೆ. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.